ಸರ್ ನಾನು ಎಲ್ಲ ಕೇಳ್ತಾ ಇದ್ದೆ, ವಿಚಾರಿಸ್ತಿದ್ದೆ ಈಗ ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ಬಂದಾಗ, ಡೆವಿಲ್ ಸಿನಿಮಾದ ಬಗ್ಗೆ ದರ್ಶನ್ ಸರ್ ಅವರು ಒಳಗಿದ್ರು ಕೂಡ ಒಂದಷ್ಟು ಆರ್ಟಿಕಲ್ಗಳನ್ನ ಪೇಪರ್ನ ತರಿಸ್ಕೊಂಡು ಪೇಪರ್ ಓದ್ತಾ ಇದ್ದಾರೆ, ಆರ್ಟಿಕಲ್ ಏನ್ ಬರ್ತಾ ಇದೆ ಅಂತ ಗಮನಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ನಂಗೆ ಸಿಕ್ತು ಸರ್. ಈ ವಿಚಾರ ನಿಮ್ಗೆ ಗೊತ್ತಿದ್ಯಾ? ಅವ್ರನ್ನ ಯಾವಾಗ ಭೇಟಿ ಆದ್ರಿ? ಡೆವಿಲ್ ಸಿನಿಮಾದ ಬಗ್ಗೆ ಏನೆಲ್ಲ ಮಾತುಕತೆ ಮಾಡಿದ್ರು ಅಂತ? ಲಾಸ್ಟ್ ಮಂತ್ ಭೇಟಿ ಮಾಡಿದೆ ನಾನು, ನವೆಂಬರ್ 11th ಭೇಟಿ ಮಾಡಿದೆ. ಅದಕ್ಕೆ ಮುಂಚೆ ಒಂದ್ಸಲ ಭೇಟಿ ಮಾಡಿದ್ದೆ. ಸೊ ಜನರಲಿ ನಾವು ಸಿಕ್ಕಿದಾಗೆಲ್ಲ ಸಿನಿಮಾ ಬಗ್ಗೆನೆ ಮಾತಾಡೋದು, ಹೇಗ್ ನಡೀತಾ ಇದೆ, ಹೇಗ್ ಮೂಡ್ ಬಂದಿದೆ, ನಿನ್ಗೆ ಇಷ್ಟ ಆಗ್ತಾ ಇದೆಯಾ, ನಾವೇನ್ ಅನ್ಕೊಂಡಿದ್ವಿ ಅದು ತೆರೆ ಮೇಲೆ ಕಾಣ್ತಾ ಇದೆಯಾ, ಅಜನೀಶ್ ಅವ್ರ ಮ್ಯೂಸಿಕ್ ಹೇಗ್ ನಡೀತಾ ಇದೆ. ಸೊ ಆ ಎಲ್ಲ ಒಂದು ಕುತೂಹಲ ಪಾಪ ದರ್ಶನ್ಗೆ ಇದೆ. ಅಂಡ್ ಇಲ್ಲ ನೀವೇನು ಯೋಚನೆ ಮಾಡಬೇಡಿ, ಚೆನ್ನಾಗಾಗುತ್ತೆ ಪಿಕ್ಚರ್, ನಾವು ಮಜಾ ಇದೆ ಸಿನಿಮಾ, ಚೆನ್ನಾಗಾಗುತ್ತೆ, ಒಳ್ಳೆ ಮಾಸ್ ಎಂಟರ್ಟೈನರ್, ನನ್ನ ಫ್ಯಾನ್ಸ್ಗೆಲ್ಲ ತುಂಬಾ ಇಷ್ಟ ಆಗುತ್ತೆ, ಸೆಲೆಬ್ರಿಟೀಸ್ಗೆ ಇಷ್ಟ ಆಗುತ್ತೆ, ಆಮೇಲೆ ಪ್ರತಿಯೊಬ್ರು ಕನ್ನಡ ಚಿತ್ರ ನೋಡೋರ್ಗೂ ಇದು ಇಷ್ಟ ಆಗುತ್ತೆ ಪ್ರಕಾಶ್. ಆ ಒಂದು ಭರವಸೆಯ ಮಾತುಗಳಾಗ್ಲಿ, ಆ ಒಂದು ಇದನ್ನ ಅನಿಸಿಕೆಗಳನ್ನ ಅವ್ರು ಹೇಳ್ಕೊತಾ ಇರ್ತಾರೆ. ಸರ್ ಈ ಕತೆ ಶುರುವಾಗಿದ್ದು ಹೆಂಗೆ ಸರ್? ಅವರು ಒಪ್ಪಿದ್ದು ಹೇಗೆ? ಆ ವಿಚಾರವನ್ನ ಏನಾದ್ರು ಹೇಳ್ಬಹುದಾ ಸರ್? ಸೊ ಐ ಥಿಂಕ್ 2018 ಅನ್ಸುತ್ತೆ, ನಾವು ತಾರಕ್ ಆದ್ಮೇಲೆ ಕೂತಿ ಹೀಗೆ ಒಂದ್ ದಿವಸ ಮಾತಾಡ್ತಾ ಇರ್ಬೇಕಾದ್ರೆ, ಸೊ ಯೂಶಲಿ ನನಗೆ ಒಂದ್ ಸಿನಿಮಾ ಇಂದ ಇನ್ನೊಂದು ಸಿನಿಮಾಗೆ ತುಂಬಾ ಗ್ಯಾಪ್ ಇರುತ್ತೆ. ಸೊ ಅವತ್ತು ಕೂತ್ಕೊಂಡು ದರ್ಶನ್ ಹೇಳ್ತಾ ಇದ್ರು, ಇಲ್ಲ ನೀನ್ ತುಂಬಾ ಗ್ಯಾಪ್ ತಗೊಳ್ಬೇಡ, ಬೇರೆ ಏನಾರು ಇದ್ರೆ ಹೇಳು, ಮಾತಾಡೋಣ ಹಂಗೆ ಹೆಂಗೆ ಅಂತ ಹೇಳ್ತಾ ಇದ್ರು. ಸೊ ಇಲ್ಲ, ತುಂಬಾ ದಿವಸದಿಂದ ನನ್ಗೆ ಕೆಲವೊಂದು ವಿಷಯಗಳು ಕಾಡ್ತಾ ಇತ್ತು, ಅದನ್ನ ಒಂದು ಎಳೆ ತರ ಮಾಡ್ಕೊಂಡಿದೀನಿ, ಅದು ಹೇಳ್ತೀನಿ ಒಂದ್ಸಲಿ ನೀವು ಕೇಳಿ ಅಂತ ಹೇಳಿ ಸುಮ್ಮನೆ ಒಂದು ಲೈನ್ ನೆರೇಟ್ ಮಾಡಿ ಒಂದು 5 ನಿಮಿಷ ಅಷ್ಟೇ ಸುಮ್ಮನೆ ಹಂಗೆ ಯೋಚನೆ ಮಾಡಿ ದರ್ಶನ್ ಇದ್ ಮಾಡೋಣ, ನೆಗೆಟಿವ್ ಶೇಡ್ ಇದೆ ಅಂಡ್ ಒಂಥರ ಚೆನ್ನಾಗಿ ಅನಿಸ್ತಾ ಇದೆ ನನಗೆ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿದೆ ಇದು, ಮಾಡೋಣ ಯೋಚನೆ ಮಾಡಿ ಒಂದ್ಸಲ. ಇಲ್ಲ ಖಂಡಿತ ಮಾಡೋಣ, ನಂಗೆ ತುಂಬಾ ಇಷ್ಟ ಆಯ್ತು, ಇದು ಒಂದು ಎಕ್ಸ್ಪೆರಿಮೆಂಟೇಷನ್ ಅಂತ ಅನಿಸ್ತಾ ಇದೆ ನನಗೆ, ಖಂಡಿತ ಮಾಡ್ಬೇಕು ಪ್ರಕಾಶ್, ಅಂಡ್ ವಿತ್ ಆಲ್ ಮಾಸ್ ಎಲಿಮೆಂಟ್ಸ್. ನೀವು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಕೂಡ ನೀವು ಆ ತರ ಒಂದು ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೆರಿಮೆಂಟ್ ಅಂತ ಅಲ್ಲ, ಆಕ್ಚುಲಿ ಯು ಆರ್ ಪ್ಲೇಯಿಂಗ್ ಸಮ್ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ಗೆ ಅನುಗುಣವಾಗಿ ಏನೇನ್ ಮಾಡ್ಬೇಕು ಅದನ್ನ ನಾವು ಮಾಡೋಣ. ಅಂಡ್ ಎಲ್ಲ ಬೇಕಾದಂತ ಕಮರ್ಷಿಯಲ್ ಎಲಿಮೆಂಟ್ಸ್ ಆಗಲಿ, ಮಾಸ್ ಎಲಿಮೆಂಟ್ಸ್ ಆಗಲಿ, ಸಿನಿಮಾ ಆಸ್ ಇಟ್ ಈಸ್ ಆ ಕಥೆಯಲ್ಲೇ ಇದೆ, ಅದನ್ನ ನಾವು ಹೇಗೆ ಅಳವಡಿಸ್ತೀವಿ ಅನ್ನೋದು ಮಾತ್ರ ಸ್ಕ್ರೀನ್ ಪ್ಲೇ ನಾವು ವರ್ಕ್ ಮಾಡ್ಬೇಕು ಅಷ್ಟೇ, ಬಿಟ್ರೆ ಲೈನ್ ತುಂಬಾ ಚೆನ್ನಾಗಿದೆ, ವರ್ಕ್ ಮಾಡೋಣ ಅಂತ ಡಿಸೈಡ್ ಮಾಡ್ತೀವಿ. ಅಲ್ಲಿಂದ ಶುರು ಆಯ್ತು ಜರ್ನಿ, ಸ್ಕ್ರೀನ್ ಪ್ಲೇ ಆಗ್ತಾ ಇತ್ತು, ಎಲ್ಲ ಆಗ್ತಾ ಇತ್ತು. ನಾವು ಪ್ರತಿ ಬರ್ಡೇಗೂ ಆಡ್ ಎಲ್ಲ ಕೊಡ್ತಾ ಇದ್ವಿ, ಅದು ಸುಮ್ಮನೆ ಜನರಲಿ ನಾವೇನು ಆಡ್ ಕೊಡ್ತಾ ಇರಲಿಲ್ಲ. ಡೆಫಿನೆಟ್ಲಿ ಈ ಸಿನಿಮಾ ಒಂದು ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಅಂಡ್ ಒಂದು ಕಮಿಟ್ಮೆಂಟ್ ಇತ್ತು ನನಗೂ ದರ್ಶನ್ಗೂ. ಹಾಗೆ ಶುರು ಆಯ್ತು. ಮಧ್ಯದಲ್ಲಿ ಕೋವಿಡ್ ಆಯ್ತು, ದೆನ್ ನನ್ನ ತಂದೆ ಹೆಲ್ತ್ ಸರಿ ಇರಲಿಲ್ಲ, ಸೊ ಇದೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು. ಅದಾದ್ಮೇಲೆ 2024 ಅಲ್ಲಿ ಶುರು ಮಾಡಿ. ಟೈಟಲ್ ಯಾಕೆ ಸರ್ ಡೆವಿಲ್ ಅಂತ? ಸಿನಿಮಾ ನೋಡಿ ಸ್ಕ್ರಿಪ್ಟ್ ಡಿಮಾಂಡ್ ಆಕ್ಚುಲಿ, ಸ್ಕ್ರಿಪ್ಟ್ ಗೆ ಅದು ಬೇಕಾಗಿತ್ತು, ಆ ಕ್ಯಾರೆಕ್ಟರ್ ಅದು ಬೇಕಿತ್ತು, ಹಾಗಾಗಿ ಆ ಟೈಟಲ್. ಅವರು ಟೈಟಲ್ ಕೇಳಿದ ಸಂದರ್ಭದಲ್ಲಿ ಈ ತರ ಇಡೋಣ ಅಂತಂದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು ಸರ್? ಅವ್ರು ಏನ್ ಇಲ್ಲ, ಇದಕ್ಕೆ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ದು ಆಕ್ಚುಲಿ, ಇದಕ್ಕೆ ಯಾವ ತರ ಟೈಟಲ್ ಇಟ್ರೆ ಹೇಗೆ ಅಂತ ಒಂದಷ್ಟು ಟೈಟಲ್ ಗಳನ್ನ ನಾವು ಇದು ಮಾಡಿದಾಗ, ಇಲ್ಲ ಐ ಥಿಂಕ್ ದ ಡೆವಿಲ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂಡ್ ಆ ಕ್ಯಾರೆಕ್ಟರ್ಗೆ ಅದು ಚೆನ್ನಾಗಿದೆ, ಆ ಕ್ಯಾರೆಕ್ಟರ್ ಒಂದು ಮ್ಯಾಡ್ನೆಸ್ಗೆ ಅದು ಚೆನ್ನಾಗಿದೆ ಅಂತ ಅನ್ಸುತ್ತೆ ಅಂತ ಹೇಳಿ ಪಾಪ ಯಾರ ಹತ್ರ ಇತ್ತು ಟೈಟಲ್. ಆಕ್ಚುಲಿ ಅವ್ರ ಹತ್ರ ಹೋಗಿ ನಾವು ಮಾತಾಡಿ, ದರ್ಶನ್ ಅವರೇ ಖುದ್ದಾಗ ಅವ್ರು ಫೋನ್ ಮಾಡಿ, ಸರ್ ನೀವು ಓಕೆ ಅಂದ್ರೆ ನಾವು ತಗೊಳ್ತೀವಿ ಅಂತ ಹೇಳಿ, ಅಯ್ಯೋ ನೀವು ಮಾಡ್ತೀವಿ ಅಂದ್ರೆ ನನಗೇನು ಸರ್ ಅಂತ ಅವರು ಟೈಟಲ್ ಕೊಟ್ಟರು. ಇನ್ಫ್ಯಾಕ್ಟ್ ನಾವು ಫಸ್ಟ್ ಟೀಸರ್ ಅವ್ರ ಕೈಲೇ ಬಿಡುಗಡೆ ಮಾಡಿಸಿದ್ವಿ ನಾವು, ದರ್ಶನ್ ಬರ್ಡೇ ದಿವಸ, ಐ ಥಿಂಕ್ 2024 ಫೆಬ್ ಅವ್ರ ಕೈಯಲ್ಲೇ ನಾವು ಟೀಸರ್ನ ರಿಲೀಸ್ ಮಾಡಿಸಿದ್ವಿ. ಸೊ ಅಲ್ಲಿಂದ ಶುರು ಆಯ್ತು. ನಿಮ್ ಗೆಳೆತನ ಹೇಗಿದೆ ಸರ್? ನಿಮ್ ಗೆಳೆತನದ ಬಗ್ಗೆ ಹೇಳೋದಾದ್ರೆ ಸರ್, ನಿಮ್ಮಿಬ್ಬರು ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ನೀವಿಬ್ರು ಒಟ್ಟಿಗೆ ಕೂತಾಗ 100% ಸಿನಿಮಾದ ಬಗ್ಗೆನೇ ಮಾತಾಡ್ತೀರಾ, ಅವ್ರ ವ್ಯಕ್ತಿತ್ವದ ಬಗ್ಗೆ ಅವ್ರನ್ನ ತುಂಬಾ ಹತ್ತಿರದಿಂದ ಬಲ್ಲಿರಿ, ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ದರ್ಶನ್ ಡೆಫಿನೆಟ್ಲಿ ಅಂದ್ರೆ ತುಂಬಾ ವರ್ಷದಿಂದನೂ ಪರಿಚಯ ಇರೋರು, ನಾವೆಲ್ಲೂ ಬಂದು ಕ್ಲೋಸ್ ಫ್ರೆಂಡ್ಸ್ ಆಗ್ಲಿ, ಅದಾಗ್ಲಿ ಇದಾಗ್ಲಿ, ನಾವೆಲ್ಲೂ ಆತರ ಮಾತಾಡ್ಕೊಂಡಿದ್ದಿಲ್ಲ, ಏನಿಲ್ಲ. ಸೊ ಬಿಕಾಸ್ ದರ್ಶನ್ಗೆ ನಾನು ಏನಂತ ಗೊತ್ತು, ನನಗೆ ದರ್ಶನ್ ಏನು ಅಂತ ಗೊತ್ತು. ಸೊ ಅದು ಹಾಗೆ, ದಟ್ ಈಸ್ ಆರ್ ಪ್ರೈವೇಟ್ ಸ್ಪೇಸ್ ಆಕ್ಚುಲಿ. ಸೊ ಅದನ್ನ ನಾವು ಹಾಗೆ ಇರ್ತೀವಿ. ಅಂಡ್ ಪ್ರೊಫೆಷನಲ್ ಅಂತ ಬಂದಾಗ ಕಥೆ ಆಗ್ಲಿ ಇಲ್ಲ ಮಾಡೋ ವಿಷಯದಲ್ಲಾಗ್ಲಿ, ಅವರು ಈಸ್ ವೆರಿ ಕಮಿಟೆಡ್ ಅಂಡ್ ವೆರಿ ಪ್ರೊಫೆಷನಲ್ ಬೇಸಿಕ್ಲಿ. ಇದಂದ್ರೆ ಹೀಗೆ 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 ಎಲ್ಲೂ ಅಂಡ್ ಒಂದು ಎಕ್ಸ್ಟ್ರಾ ಕಾಳಜಿ ಒಂದಿದೆ ಆಕ್ಚುಲಿ. ಏನಂದ್ರೆ ಈಗ ನನ್ನ ಹೆಂಡತಿನ ಮಾಮ ತಂಗಿ ಇಲ್ಲಿ ನೋಡ್ಕೋ, ಜಾಸ್ತಿ ಖರ್ಚು ಮಾಡಬೇಡ, ಪ್ರಕಾಶ್ ಒಂದೊಂದ್ಸಲ ಖರ್ಚು ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದನ್ನ ಅವ್ರು ಯಾವಾಗ್ಲೂ ಅದನ್ನ ನೋಡ್ಕೊಳ್ಳೋರು, ಅದನ್ನ ಯಾವಾಗಲೂ ಮೈಂಡ್ ಮಾಡ್ತಿದ್ರು ಸೆಟ್ಟಲ್ ಕೂಡ. ಅಂಡ್ ಟೈಮ್, ಅದು ಕಮಿಟ್ಮೆಂಟ್, ಅದು ಇದು. ಆಮೇಲೆ ನಾನು ಸ್ವಲ್ಪ ಹೀಗೆ ಮಾಡ್ಬೇಕು ಅಂದ್ರೆ ಹಾಗೆ ಮಾಡ್ಬೇಕು, ಆ ಒಂದು ಪರ್ಟಿಕ್ಯುಲರ್ ವೇ ಆಫ್ ಮೇಕಿಂಗ್ ಅಂದ್ರೆ ಅದನ್ನೇ ಮಾಡ್ಬೇಕು. ಸೊ ಅದು ಸ್ವಲ್ಪ ಹಠ ಹಿಡಿತಾ ಇದ್ನಲ್ಲ, ಅದು ಅವರು ನನಗೆ ಹೇಳಕ್ಕಾಗಲ್ಲ ಅಂದ್ರೆ ಅಶ್ವಿನ್ ಕರ್ದು ಹೇಳೋರು, ನೋಡಮ್ಮ ಸ್ವಲ್ಪ ಹೇಳು ಅವ್ರಿಗೆ, ಬೇಡ ಅದು ಯಾಕೆ ಅಷ್ಟು ಖರ್ಚು ಮಾಡ್ಬೇಕಲ್ಲಿ, ಇದನ್ನ ಇಲ್ಲಿ ಉಳಿಸ್ಬೋದಲ್ಲ ನಾವು. ಸೊ ಅವರು ಆ ಗೈಡೆನ್ಸ್ ಅದೆಲ್ಲ ಅವ್ರು ಮಾಡ್ತಿದ್ರು. ದಟ್ ಇಸ್ ಅರ್ ಎಕ್ಸ್ಟ್ರಾ ಕೇರ್ ಈ ಹ್ಯಾಡ್ ಫಾರ್ ಅಸ್.